ಕೋಟಿ ಡಿಮ್ಯಾಂಡ್. ಡೆವಿಲ್ ವಿತರಣೆ ಮಾಡಲು 40 ಕೋಟಿ ಆಫರ್. ಎಸ್, ದರ್ಶನ್ ಜೈಲು ಸೇರಿದ ಮೇಲೆ ಡೆವಿಲ್ ಸಿನಿಮಾ ಕತೆ ಏನು ಅನ್ನೋ ಟೆನ್ಷನ್ ಎಲ್ಲರಲ್ಲೂ ಇದೆ. ಡಿಸೆಂಬರ್ 12ಕ್ಕೆ ತೆರೆ ಮೇಲೆ ಬರೋ ಡೆವಿಲ್ ಸಿನಿಮಾ ಮಾರ್ಕೆಟ್ ಆಗ್ತಿಲ್ಲ ಅಂತೆಲ್ಲ ಸುದ್ದಿ ಹಬ್ಬಿದೆ. ಆದ್ರೆ ಅಸಲಿ ಮ್ಯಾಟರ್ ಏನ್ ಗೊತ್ತಾ? ದರ್ಶನ್ ಜೈಲಲ್ಲಿದ್ರೇನಂತೆ, ಎಲ್ಲಿದ್ರೇನಂತೆ, ಅವರ ಸಿನಿಮಾಗೆ ಡಿಮ್ಯಾಂಡ್ ಏನು ಕಡಿಮೆ ಆಗ್ತಿಲ್ಲ. ಯಾಕಂದ್ರೆ ಕಳೆದ 2 ದಿನದಲ್ಲಿ ಡೆವಿಲ್ ವಿತರಣೆ ಹಕ್ಕಿಗೆ ಭಾರಿ ಬೇಡಿಕೆ ಬಂದಿದ್ದು 40 ಕೋಟಿಗೆ ಕನ್ನಡದ ಪ್ರತಿಷ್ಠಿತ ಸಿನಿಮಾ ವಿತರಣೆ ಕಂಪನಿಯೊಂದು ಬೇಡಿಕೆ ಇಟ್ಟಿದೆ. KVN ತೆಕ್ಕಿಗೆ ಹೋಗುತ್ತಾ ದಾಸನ ಡೆವಿಲ್. ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಆದ್ರೆ ಫ್ಯಾನ್ಸ್ ಬೆನ್ನಿಗೆ ನಿಂತಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡೆವಿಲ್ ಪ್ರೀ ರಿಲೀಸ್ ಬಿಸ್ನೆಸ್. ಡೆವಿಲ್ ಸಿನಿಮಾ ಆಡಿಯೋ ಹಕ್ಕು ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಿದೆ. ಟಿವಿ ರೈಟ್ಸ್ ಯಥಾ ಪ್ರಕಾರ 6 ಕೋಟಿಗೆ ಡಿಮ್ಯಾಂಡ್ ಬಂದಿದ್ಯಂತೆ. ಆದ್ರೆ OTT ರೈಟ್ಸ್ ಸೇಲ್ ಇನ್ನೂ ಆಗಿಲ್ಲ. ಅಷ್ಟೇ ಅಲ್ಲ, ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ ಈ ಸಿನಿಮಾ ವಿತರಣೆ ಮಾಡೋದಿಕ್ಕೆ ಕೈ ಹಾಕಿದೆ. ಬಟ್ ನಿರ್ಮಾಪಕ ಪ್ರಕಾಶ್ ತನ್ನ ಡಿಮ್ಯಾಂಡ್ಗೆ ರೀಚ್ ಆಗಿಲ್ಲ ಅಂದ್ರೆ ಅವರೇ ವಿತರಣೆ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ.